ಈಗ ಸರ್ ಸ್ಮಾರ್ಟ್ ಮೀಟರ್ ಟೆಂಡರ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಲಾಬಿ ಆಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನ ಕೊಟ್ಟಿದ್ದಾರೆ ಅಂತ. ನೋಡಿ, ನಾವು ಯಾವ ಲಾಬಿಗೂ ಮಾಡೋದಿಲ್ಲ. ನಾವು ಟೆಂಡರ್ ಟ್ರಾನ್ಸ್ಪರೆಂಟ್ ಆಗಿ ಟೆಂಡರ್ ಕರೆದಿದ್ದೀವಿ. ಅದರಲ್ಲಿ ಏನಂದ್ರೆ ಟೆಂಡರ್ ಕರೆಯುವಾಗ ಕೆಲವೊಂದು ಪ್ರೀ ಕ್ವಾಲಿಫಿಕೇಶನ್ ಹಾಕಲೇಬೇಕಾಗ್ತದೆ. ಯಾಕಂದ್ರೆ ಕಂಪನಿ ಕರೆಕ್ಟ್ ಆಗಿರ್ಬೇಕು ಅಂದ್ಬಿಟ್ಟು ಅದೆಲ್ಲ ನೋಡ್ಬಿಟ್ಟು ನಮ್ಮ ಇಲಾಖೆಯಿಂದ ಮಾಡಿದ್ದಾರೆ. ಅದನ್ನ ಮಾಡಿಬಿಟ್ಟು ಫೈನಲೈಸ್ ಮಾಡಿದ್ದಾರೆ. ಯಾವ ಲಾಬಿ ಇಲ್ಲ, ಎಲ್ಲ ಕಾಂಪಿಟೇಟಿವ್ ಆಗಿದೆ. ಬೇರೆ ಸ್ಟೇಟ್ನ ಕಂಪೇರ್ ಸಮೇತ ಮಾಡಿದ್ರು ಸಮೇತ ನಮ್ದು ಕಾಂಪಿಟೇಟಿವ್ ಆಗಿದೆ. ಅಲ್ಲ ಸರ್, ಬೇರೆ ಕಂಪನಿಗಳು ಕೂಡ ಅಪ್ರೋಚ್ ಆಗೋ ತರ ಒಂದು ಟೆಂಡರ್ ಅನ್ನ ಕರಿಬೇಕಾಗಿತ್ತು. ಅಂದ್ರೆ ಇಲ್ಲಿ 100 ಕೋಟಿ ಆ ಒಂದು ಬಜೆಟ್ ಬರುತ್ತೆ ಸರ್. 100 ಕೋಟಿ ಇನ್ವೆಸ್ಟ್ ಮಾಡ್ತಕ್ಕಂಥ ಕಂಪನಿಗಳು ಬರಬೇಕು. ಅಂತ ಕಂಪನಿಗಳು ಬರಬೇಕಂದ್ರೆ ನೀವು KW5, 6 ಅಲ್ಲಿ ಕರಿಬೇಕಾಗಿದ್ರೆ 4 ಅಲ್ಲಿ ಕರೆದಿದ್ದೀರಿ. ಈಗ ನಾನು ಹೇಳ್ತಾ ಇರೋದು ಆ ಟೆಂಡರ್ ಕರೆದಾಗಿದೆಯಲ್ಲ, ಟೆಂಡರ್ ಕರೆದಾಗ ಯಾರಾದ್ರು ಅಬ್ಜೆಕ್ಷನ್ ಮಾಡಿದಾರ? ಈಗ ಟೆಂಡರ್ ಕರೆದುಬಿಟ್ಟು ಎಲ್ಲ ಫೈನಲೈಸ್ ಆದ್ಮೇಲೆ ಆಗ ಯಾರಾದ್ರು ಬಂದುಬಿಟ್ಟು ಟೆಂಡರ್ಗೆ ಈ ತರ ಮಿಸ್ಟೇಕ್ ಆಗಿದೆ ರೆಕ್ಟಿಫೈ ಮಾಡ್ತಾ ಇದೀವಿ. ಈ ಟೆಂಡರ್ ಕರೆದಾಗಲ್ಲ, ಈಗ ಫೈನಲೈಸ್ ಆದ್ಮೇಲೆ ಅದಂಗೆ ರೆಕ್ಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಟೆಂಡರ್ ಕರೆದುಬಿಟ್ಟು ಟೆಂಡರ್ ಕೊಟ್ಟಾಗಿದೆ, ನಮ್ಮ ಇದ್ರ ಬಗ್ಗೆ ಕಾಂಪಿಟೇಟಿವ್ ರೇಟ್ ಅಲ್ಲಿ ಕೊಟ್ಟಾಗಿದೆ. ಒಳ್ಳೆ ಕಂಪನಿ ಕೊಟ್ಟಿದ್ದೀವಿ. ಅಲ್ಲ ಸರ್, ಈಗ ಒಳ್ಳೆ ಕಂಪನಿ ಅಂತೀರಿ. ಈಗ 1500 ರೂಪಾಯಿಗೆ ಸ್ಮಾರ್ಟ್ ಮೀಟರ್ ಒಂದು ಕೊಡ್ತಕ್ಕಂಥ ಕಂಪನಿಗಳಿದಾವೆ. ಆದ್ರೆ ಈಗ ಇವ್ರು ಆಗ್ತಾ ಇರ್ತಕ್ಕಂಥದ್ದು 5000 ರೂಪಾಯಿ ಪರ್ ಚಾರ್ಜ್ ಮಾಡ್ತಿದ್ದಾರೆ ಸರ್ ಒಂದು ಮೀಟರ್. 1500 ಅಲ್ಲ, 500 ರೂಪಾಯಿಗೂ ಸ್ಮಾರ್ಟ್ ಮೀಟರ್ ಕೊಡ್ತಾರೆ. ಬಟ್ ಏನ್ ತೊಂದರೆ ಅಂದ್ಬಿಟ್ರೆ ನಾವು ಅದನ್ನ ಪ್ರೀ ಕ್ವಾಲಿಫಿಕೇಶನ್ ಹಾಕಿದೀವಿ. ಯಾವ ಟೈಪ್ ಅಲ್ಲೂ ಸ್ಮಾರ್ಟ್ ಮೀಟರ್ ಕೊಡಬೇಕು ಅಂದ್ಬಿಟ್ಟು ಈಗಾಗಲೇ ಹೇಳಿದ್ವಿ. ಅದರ ಪ್ರಕಾರ ಸ್ಪೆಸಿಫಿಕೇಶನ್ ಪ್ರಕಾರ ಕೊಟ್ಟಿದ್ದಾರೆ. ಆ ಸ್ಮಾರ್ಟ್ ಮೀಟರ್ಗಳು ಬೇರೆ ಸ್ಟೇಟ್ಗಳು ಸಮೇತ ತಗೊಂಡಿದ್ದಾರೆ. ನೀವು ಅದನ್ನ ಕಂಪೇರ್ ಮಾಡಬೇಕಾಗುತ್ತೆ. ಈ ಟೆಂಡರ್ ಆದ್ಮೇಲೆ ಬಂದ್ಬಿಟ್ಟು ಟೆಂಡರ್ ಈಗ ಕಡಿಮೆ ಕೊಡುವವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಮಾಡಿಬಿಟ್ಟು ಅವ್ರಿಗೆ ಹೇಳ್ಬೋದು 1500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಆಗ ನಾವು ಅದನ್ನ ವೆರಿಫೈ ಮಾಡ್ತಾ ಇದ್ವು ಏನು ಅಂತ. ಸರ್, ಈಗ ಟೆಂಡರ್ ಕರೆದಿರ್ತಕ್ಕಂಥದ್ದೇ ಆ ಒಂದು ಕಂಪನಿಗೆ ಅನುಕೂಲ ಆಗ್ಲಿ ಅನ್ನೋ ರೀತಿಯಲ್ಲಿ ಆ ತರದ್ದು ಇಲ್ಲಿ ತನಕ ಯಾರದಿಲ್ಲ. ನೀವು ಈಗ ಹೇಳ್ತಾ ಇದ್ದೀರ ಅಷ್ಟೇ ಹೊರತು ಟೆಂಡರ್ ಕರೆದಾಗಲೂ ಬಂದ್ಬಿಟ್ಟು ನಾವು ಟೆಂಡರ್ ಕನ್ಸಲ್ಟೇಷನ್ಸ್ ಇದು ಮಾಡ್ತೀವಲ್ಲ, ಪ್ರೀ ಟೆಂಡರ್ ಮಾಡ್ತೀವಿ, ವಿಡಿ ಮಾಡ್ತೀವಿ. ಆಗ ಯಾರು ಬಂದ್ಬಿಟ್ಟು ಹೇಳಿದಾರ ಇವರು ಇದು ಅಂತ ಹೇಳ್ಬಿಟ್ಟು. ಈಗೆಲ್ಲ ಆದ್ಮೇಲೆ ಅದು 800 ರೂಪಾಯಿ ಕೊಡಿ. ಈಗ ನೆಕ್ಸ್ಟ್ ಯಾವ್ದಾದ್ರು ಟೆಂಡರ್ ಬರ್ಬೇಕಾದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡಿ 800 ರೂಪಾಯಿ ಕೊಡ್ಲಿ. ಇದು ಅಂದ್ಬಿಟ್ಟು ನೀವು ಕನ್ವಿನ್ಸ್ ಆಗಿದ್ದೀರಾ 800 ರೂಪಾಯಿ ಸ್ಮಾರ್ಟ್ ಮೀಟರ್ ಬೆಟ್ರು. ಈಗ 5000 ರೂಪಾಯಿ 4500 ರೂಪಾಯಿ 800 ರೂಪಾಯಿ ಕೊಟ್ಟು ಸ್ಮಾರ್ಟ್ ಮೀಟರ್ ಬೆಟ್ರು ನೀವು ಕನ್ವಿನ್ಸ್ ಆದ್ರ? ಸ್ಮಾರ್ಟ್ ಮೀಟರ್ ತಯಾರಿ ಮಾಡತಕ್ಕಂಥ ಕಂಪನಿಗಳೇ ಮುಂದೆ ಬಂದು ನಾವು 1500 ರೂಪಾಯಿ ಒಳ್ಳೆ ಮೀಟರ್ ಕೊಡ್ತೀವಿ ಅಂತ ಬಂದ ಸಂದರ್ಭದಲ್ಲಿ ನಿಮಗೆ ಹೇಳಿರಬಹುದು, ನಮಗೆ ಹೇಳಲಿಲ್ಲ. ನಾವು ಟೆಂಡರ್ ಕರೆದಿದ್ದು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ನಾವು ಟೆಂಡರ್ ಕರೆದಿದ್ದೀವಿ. ಪ್ರೀ ಬಿಡ್ ಟೆಂಡರ್ ಇದು ಡಿಸ್ಕಷನ್ ಕರೆದಿದ್ವಿ, ಯಾರು ಬರಲಿಲ್ಲ. ಇನ್ನು ಅವರು ನೆಕ್ಸ್ಟ್ ಯಾವ್ದಾದ್ರು ಟೆಂಡರ್ ಬರ್ಬೇಕಾದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಕಡಿಮೆ ಕೊಡೋದು ತಗೊಳ್ತೀವಿ. ಈಗ ಅದು ಫೈನಲೈಸ್ ಆಗ್ಬಿಟ್ಟಿದೆ ಅಲ್ಲ. ಈಗ ಆಲ್ಮೋಸ್ಟ್ ಎಷ್ಟು ಒಂದು ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಕೆ ಮಾಡೋದಕ್ಕೆ 5 ಲಕ್ಷ. ನಾವು ಈಗ ಏನಾಗಿದೆ, ನಮ್ದು ತೊಂದರೆ ಏನಾಗಿದೆ, ನಾವು ಇಡೀ ರಾಷ್ಟ್ರದಲ್ಲಿ 2 ಸ್ಟೇಟ್ ಬಿಟ್ಟು ಬಾಕಿ ಎಲ್ಲ ಸ್ಟೇಟ್ ಅಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗಿದೆ. RDSS ಸ್ಕೀಮ್ ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ನಮ್ಮ ಸರ್ಕಾರ ಅದು ಒಪ್ಪಲಿಲ್ಲ. ಯಾಕಂದ್ರೆ RDSS ಸ್ಕೀಮ್ ಅಲ್ಲಿ ನಾವು ಬರೆದು ಅಂಡರ್ಟೇಕಿಂಗ್ ಕೊಡಬೇಕು. ಯಾವುದೇ ಡ್ಯೂಸ್ ಬಂದರೂ ಸಮೇತ ಯಾವುದೇ ಸ್ಟೇಟ್ ಗವರ್ಮೆಂಟ್ದು ಸೆಂಟ್ರಲ್ ಗವರ್ಮೆಂಟ್ ಅಲಾಟ್ಮೆಂಟ್ಗೆ ಅದನ್ನು ಅವರು ಕಟ್ ಮಾಡಿಬಿಟ್ಟು ಅದನ್ನು ಇದು ಮಾಡಬಹುದು. ಅವ್ರಿಗೆ ಪವರ್ ಕೊಡಬೇಕಾಗಿತ್ತು. ನಮಗೆ ಬೇರೆ ಬೇರೆ ಸ್ಕೀಮ್ಸ್ ಇರ್ತದೆ, ನಾವು ಆ ಥರ ಒಂದು ಪವರ್ ಕೊಡಲಿಕ್ಕೆ ಇಲ್ಲ. ಮತ್ತೆ ನಾವು ಬಂದ ಮೇಲೆ RDSS ಸ್ಕೀಮು ಸಮೇತ ಅದ್ರ ಮುಗಿಲಿಕ್ಕೆ ಆಗಿದೆ. ಈಗ ಮೊದಲು ಹಿಂದಿನ ಸರ್ಕಾರದವರು ಒಪ್ಪಲಿಲ್ಲ ಅದರ, ಈಗ ಅದನ್ನ ಮಾಡಲಿಲ್ಲ. ಈಗ ನಮ್ಮ ಡೈರೆಕ್ಷನ್ ಏನಿದೆ ಅಂತ ಹೇಳ್ಬಿಟ್ರೆ ಹೊಸದಾಗಿ ಯಾರು ತಗೊಳ್ತಾರೆ ಅದಕ್ಕೆ ಸ್ಮಾರ್ಟ್ ಮೀಟರ್ಸ್ ಅಂತ ಹೇಳ್ತೀವಿ. ಹೊಸ ಇನ್ಸ್ಟಾಲ್ಮೆಂಟ್ಗೆ ರೆಸಿಡೆನ್ಷಿಯಲ್ ಇದಕ್ಕೆ ನಾವು ಮಾಡಲಿಲ್ಲ. ಅದು ಬರೀ ಇಂಡಸ್ಟ್ರಿ ಮತ್ತೆ ಟೆಂಪರರಿ ಕನೆಕ್ಷನ್ಗೆ ಮಾತ್ರ ಸ್ಮಾರ್ಟ್ ಮೀಟರ್. ಅದರಲ್ಲಿ ಏನಾಗಿದೆ, ಬರೀ 5 ಲಕ್ಷ ಬಂದಿದೆ. ಬೇರೆ ಸ್ಟೇಟ್ಗಳೆಲ್ಲ ದೊಡ್ಡ ಲಾರ್ಜ್ ಇದೆ. ನಾವು 2 ಕೋಟಿ ರೂಪಾಯಿ ನಮ್ಮ ಕನೆಕ್ಷನ್ಸ್ ಇದ್ರೆ ಬರೀ 5 ಲಕ್ಷಕ್ಕೆ ಮಾತ್ರ ನಾವು ಈಗ ಸ್ಮಾರ್ಟ್ ಮೀಟರ್ ಕೊಡ್ತಾ ಇದ್ದೀವಿ. ಆಸ್ ಪರ್ ದ ಡೈರೆಕ್ಷನ್ ಆಫ್ ದಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ, ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾರೆ, ಅದರ ಪ್ರಕಾರ ಮಾಡುತ್ತಾರೆ. ಸರ್, ನೀವು ಮುಂಚೆ ಈ ಟೆಂಡರ್ ನಿಯಮಗಳೆಲ್ಲ ಒಂದು ಸ್ವಲ್ಪ ಗಮನಿಸಬೇಕಾಗಿತ್ತು ಸರ್. ಯಾಕಂದ್ರೆ ಈಗ ನೀವು ತಡ ಆಯ್ತು ಅಂತ ಹೇಳ್ತಾ ಇದ್ದೀರಾ, ಬಟ್ ಏನಾದ್ರೂ ಇದು ಜನಸಾಮಾನ್ಯರು ಹೊರೆ ಅಲ್ವಾ ಸರ್? ನೀವು ಹೇಳದಂಗೆ ನಾನು ಟೆಂಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಂಟ್ರಾಕ್ಟರ್ ಮ್ಯಾನುಫ್ಯಾಕ್ಚರ್ ಹೇಳ್ದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಟೆಕ್ನಿಕಲ್ ಟೀಮ್ ಇರ್ತದೆ, ನಮ್ಮ ಆಫೀಸರ್ಸ್ಗಳಿರ್ತಾರೆ, ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟೆ ಟೆಂಡರ್ ಕರೆದಿರ್ತಾರೆ. ಈಗ ಟೆಂಡರ್ ಕರೆದಿದ್ದಲ್ಲಿ ಏನಾದರೂ
ಲೋಪದೋಷದಿಂದ ನನ್ನ ಗಮನಕ್ಕೆ ತಂದುಬಿಟ್ರೆ ನಾನು ಎನ್ಕ್ವೈರಿ ಮಾಡಿಸ್ತೀನಿ. ಇಲ್ಲ ಸರ್, ಲೋಪದೋಷ ಇದೆ ಸರ್. ಈಗ ನಾನು ಹೇಳಿದೆ ಸರ್, ಅಷ್ಟು ಬೃಹತ್ ಒಂದು ನೂರಾರು ಕೋಟ್ಯಾಂತರ ರೂಪಾಯಿ ಒಂದು ಪ್ರಾಜೆಕ್ಟ್ ನ ನೀವು KW4 ಅಲ್ಲಿ ಕರೆದ್ರೆ, ಕೆಲವೇ ಒಂದು ಕೋಟಿಗಳಲ್ಲಿ ವೆಚ್ಚದಲ್ಲಿ ಕರೆದ್ರೆ ಇದು ದೊಡ್ಡ ಮಟ್ಟದ ಹಗರಣ ಅಲ್ವಾ ಸರ್? ನೋಡಿ, ನೀವು ಹೇಳದಂಗೆ KW4 ಇದ್ರದ್ದು ಏನು ಪಂಕಜ್ ಅವರ ಅವ್ರು ಹೇಳ್ತಾರೆ ಈಗ ಏನಿದೆ ನಮ್ಮ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಈ ಮಾಡ್ತಾರೆ. ಮೀಟರ್ಸ್ಗೆ ಕೆಲವು ಸ್ಪೆಸಿಫಿಕೇಶನ್ಸ್ ಇರ್ತದೆ, ಆ ಸ್ಪೆಸಿಫಿಕೇಶನ್ ಪ್ರಕಾರ ಮೀಟರ್ ಕೊಡ್ತಾರೆ. ಆಮೇಲೆ ನೀವು ಹೊರಡ್ತಾರೆ 1,500 ಮೀಟರ್ ಕೊಡ್ತಾ ಇದ್ಲಾಗೆ ಗ್ಯಾರಂಟಿ ಎಲ್ಲಿ, ರಿಪ್ಲೇಸ್ಮೆಂಟ್ ಎಲ್ಲಿ, ಸ್ಪೆಸಿಫಿಕೇಶನ್ಸ್ ಮತ್ತೆ ಬೇರೆ ರಾಜ್ಯದಿಂದ ಕಂಪೇರ್ ಮಾಡುವಾಗ ನಮ್ಮ ರೇಟ್ಸ್ ಕಡಿಮೆ ಇದೆ. ಎಲ್ಲ ಕಡೆ ಸ್ಮಾರ್ಟ್ ಮೀಟರ್ಸ್ ಅಡ್ವೊಕೇಟ್ ಮಾಡ್ತಾ ಇದ್ದಾರೆ, ನಮ್ಮ ರೇಟ್ ಕಡಿಮೆ ಇದೆ ಕಂಪೇರ್ ಟು ಅದರ್ ಸ್ಟೇಟ್ಸ್. ಮತ್ತೆ ಆಸ್ ಪರ್ ದ KTPP ರೂಲ್ಸ್ ಆನ್ ಟೆಂಡರ್ಸ್ ಆರ್ ಕಾಲ್ಡ್, ಇನ್ ಕೇಸ್ ದೇ ಹ್ಯಾವ್ ಎನಿ ಪ್ರಾಬ್ಲಮ್ ಅದು ಅಪೀಲ್ ಅಥಾರಿಟಿ ಇದೆ, ಅವರು ಹೈಕೋರ್ಟ್ಗೆ ಹೋಗಬಹುದು, ಅಪೀಲೇಟ್ಗೆ ಹೋಗಬಹುದು, ಆ ತರ ಇದೆ. ಗ್ರಾಹಕರು ಹೋಗ್ಬೋದಾ ಸರ್? ಇಲ್ಲ ನಾವೇನ್ ಹೇಳ್ತಾ ಇದ್ದೇನೆ, ನೀವು ಹೇಳ್ತಾ ಇದ್ದೀರಲ್ಲ ಇದು ರೇಟ್ಸ್ ಬಗ್ಗೆ. ಇಂಡಸ್ಟ್ರಿ ಇದೆಯಲ್ಲ, ಅದು ಕೂಡ ಆ ಇಂಡಸ್ಟ್ರಿ ಇದೆಯಲ್ಲ, ಅವ್ರು ಏನು ನಾವು ತಪ್ಪು ಮಾಡಿದ್ವಿ ಅಂತ ಇಟ್ಬಿಟ್ರೆ ಅವ್ರು ನಮಗೆ ರೆಪ್ರೆಸೆಂಟೇಷನ್ ಕೊಡ್ಲಿ, ನಾವು ಅದನ್ನ ಇದನ್ನ ವೆರಿಫೈ ಮಾಡಿ ಇದನ್ನ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಅವ್ರು ನಮಗೆ ಕೊಡ್ಲಿಲ್ಲಲ್ಲ, ನೀವು K4 K5 ಅಂತ ಹೇಳ್ಬಿಟ್ರೆ ನಾನು ಹೆಂಗೆ ಕೊಡ್ಲಿಕ್ಕೆ ಆಗ್ತದೆ? ಅವ್ರಿಗೆ ದಯವಿಟ್ಟು ಹೇಳಿ ಅವ್ರದ್ದು ಆಫರ್ ಕೊಡ್ಲಿ ನಮಗೆ, ಯಾವ ಇದರಲ್ಲಿ ಅವರು ಕಡಿಮೆ ಇದರಲ್ಲಿ ಕೊಡ್ತೇವೆ ಅವ್ರು ಕೊಡ್ಲಿ. ಪ್ರೀ ಬಿಡ್ ಮೀಟಿಂಗ್ ಅದಕ್ಕೋಸ್ಕರ ಇರ್ತದೆ. ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಇದು ಪಾಯಿಂಟ್ ರೇಸ್ ಮಾಡಬಹುದು, ಇದು ಟೆಂಡರ್ KW4 ಪ್ರಕಾರ ಇಲ್ಲ KW6 ಪ್ರಕಾರ ಆಗಬೇಕು. ಬಟ್ ನಮ್ಮ ರೂಲ್ಸ್ ಪ್ರಕಾರ KW4 ಪ್ರಕಾರ ಮಾಡಿದ್ದಾರೆ, ಮಾಡ್ತಾರೆ, ನಮ್ ಕೂಡ ಮಾಡ್ತೇವೆ. ಬಟ್ ಈಗ ಅದನ್ನ ನಾವು ಬೇರೆ ಕಂಪನಿಗಳು ಬಂದು ನಾವು ಬೇರೆ ಒಂದು ಕಡಿಮೆ ರೇಟ್ ಕೊಡ್ತೀವಿ, ಒಳ್ಳೆ ಇದು ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಆಗೋದಿಲ್ಲ. ಈಗ ಹೊಸ ಟೆಂಡರ್ ಬರ್ತೀವಲ್ಲ, ಆ ಟೆಂಡರ್ ಟೈಮಲ್ಲಿ ಮಾಡಬಹುದು ಹೊರತು ಈಗ ಟೆಂಡರ್ ಫೈನಲೈಸ್ ಆಗ್ಬಿಟ್ಟಿದೆ ಅಲ್ಲ. ಬನ್ನಿ ಹೊಸ ನೀವು ಅವ್ರಿಗೆ ಹೇಳಿ ಅವರು ಯಾವ ರೀತಿಯಲ್ಲಿ ಅವ್ರದ್ದು ಈಗ ಈಗ ಇರುವ ಕಂಪನಿಗಳು, ನಾನು ಹೇಳಿದಿಲ್ಲ, ಅವ್ರು ಬರೆದು ನನಗೆ ಕೊಡ್ಲಿ, ಈ ತರ ಮಿಸ್ಟೇಕ್ ಆಗಿದೆ ಅಂತ ಇಟ್ಟುಕೊಳ್ಳಿ, ನಾನು ಅದನ್ನ ಎನ್ಕ್ವೈರಿ ಮಾಡಿಬಿಟ್ಟು ಅದ್ರಲ್ಲಿ ರೆಕ್ಟಿಫೈ ಆಗಿದ್ರೆ ಹೂ ಇಸ್ ಅರ್ಥವಾದ ಹೆಂಗಾಗಿದೆ ಅಂತ ವಿಚಾರಿಸ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಮಾತ್ರ ಈ ಟೆಂಡರ್ ಆಗಿರೋದು ಇಲ್ಲ, ಇಡೀ ಸ್ಟೇಟಿಗೆ. ಇಲ್ಲಿ 2 ಕಾಂಪೋನೆಂಟ್ ಇದೆ, ಒಂದು ಮೀಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಅದರ ಅರ್ಥ ಕಮ್ಯುನಿಕೇಶನ್ ಮತ್ತೆ ಸಾಫ್ಟ್ವೇರ್. ಸೆಕೆಂಡ್ ಕಾಂಪೋನೆಂಟ್ ಪರ್ಚೇಸ್ ಆಫ್ ಮೀಟರ್ಸ್. ಸೊ ಇನ್ಫ್ರಾಸ್ಟ್ರಕ್ಚರ್ ಕಾಮನ್ ಇದೆ ಎಲ್ಲ ಎಸ್ಕಾಮ್ಸ್ಗೆ, ಅದರ ಅರ್ಥ ನಿಮ್ಮ ಸಾಫ್ಟ್ವೇರ್ ಮತ್ತೆ ಕಮ್ಯುನಿಕೇಶನ್ ಕಾಮನ್ ಇದೆ. ಮತ್ತೆ ಮೀಟರ್ ಏನಿದೆ ಅದು ಎಲ್ಲ ಇಂಡಿವಿಜುವಲ್ ಎಸ್ಕಾಮ್ಸ್ ಅವರು ಕರೆದಿದ್ದಾರೆ ಸರ್. ಬಟ್ ಏನಾದ್ರೂ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಲೇಬೇಕು. ನನಗೆ ಬರೆದು ಕೊಟ್ರೆ ನೋಡಿ, ದಯವಿಟ್ಟು ಕ್ಷಮಿಸಬೇಕು. ನೀವು ಹೇಳುದು ಕರೆಕ್ಟ್. ಈಗ ನೀವು ದಾಖಲೆ ಕೊಡಿ ನನಗೆ ಈ ತರ ಕೊಟ್ಟರೆ ನಾನು ಅದನ್ನ ಎಕ್ಸಾಮಿನ್ ಮಾಡಿಬಿಟ್ಟು ಏನಾಗಿದೆ ನೋಡ್ಕೊಳ್ತೀನಿ. ಖಂಡಿತವಾಗಿ ಸರ್. ನೋಡಿ ಸರ್, ಯಾಕಂದ್ರೆ ಜನರಿಗೆ ಹೊರೆ ಸರ್. ಒಂದ್ ಕಡೆ ಗ್ಯಾರಂಟಿ ಅಲ್ಲ ಸರ್, ಒಂದ್ ಕಡೆ ಗ್ಯಾರಂಟಿ ಅಂತ 200 ಯೂನಿಟ್ ಫ್ರೀ ಕೊಡ್ತೀರಿ, ಇನ್ನೊಂದು ಕಡೆ ಈ ತರ ಸಾವಿರಾರು ರೂಪಾಯಿ ವಸೂಲಿ ಮಾಡೋ ಸರಿನಾ ಸರ್? ನೀವು ಒಂದು ತಿಳ್ಕೋಬೇಕು, ಆ ತರ ಸಾವಿರಾರು ರೂಪಾಯಿ ವಸೂಲಿ ಮಾಡೋದಾದ್ರೆ ನಾವೆಲ್ಲಾ ಗ್ರಾಹಕರಿಗೂ ಸ್ಮಾರ್ಟ್ ಮೀಟರ್ ಹಾಕಿದ್ರೆ ಹೇಳ್ಬೋದಾಗಿತ್ತು. ಈಗ ನಾವು ಯಾರಿಗೆ ಕೊಡ್ತಾ ಇದ್ದೀವಿ? ಹೊಸದಾಗಿ ಬರುವವರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಪ್ಲಸ್ ಟೆಂಪರರಿ ಯಾರು ತಗೊಳ್ತಾರೆ, ಬರೀ 2 ಇದು. ನಾವು ಆ ತರ ಏನಾದ್ರು ಮಾಡೋದಾದ್ರೆ ಎಲ್ಲರಿಗೂ, ಎಲ್ಲ ಗ್ರಾಹಕರಿಗೂ ಬದಲಾವಣೆ 2 ಕೋಟಿ ಬರ್ಬೋದು. ಎಲ್ಲ ಬದಲಾವಣೆ ಮಾಡ್ತಾ ಆ ತರ ಮಾಡ್ತಾ ಇಲ್ಲ. ಆಸ್ ಪರ್ ದ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಷನ್, ನಮ್ಮ ಎಲೆಕ್ಟ್ರಿಸಿಟಿ ಅಥಾರಿಟಿ ಅವರು ಹೇಳಿದ ಪ್ರಕಾರ ನಾವು ಬರೀ ಟೆಂಪರರಿ ಮತ್ತೆ ಹೊಸದಾಗಿ ಕೊಡೋದಕ್ಕೆ ಮಾತ್ರ ಮಾಡ್ತಾ ಇದ್ವಿ. ಇದರಲ್ಲಿ ಯಾವುದೇ ಒಂದು ಬೇರೆ ರೀತಿಯ ಒಂದು ಇದಿಲ್ಲ ಸರ್. ಬಟ್ ಮೇಲ್ನೋಟಕ್ಕೆ ನೀವು ಆಯ್ತು, ಇದ್ರ ಬಗ್ಗೆ ಎಲ್ಲ ಒಂದು ಡಾಕ್ಯುಮೆಂಟ್ ಸೆಟ್ ಕೊಡ್ತೀವಿ ಸರ್, ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ 100%. ನೀವು ಕೊಡಿಸಿ ನನಗೆ, ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಅದನ್ನೇ ಮಾಡ್ತೀನಿ ಸರ್. ಆಮೇಲೆ ಈಗ ಏಪ್ರಿಲ್ 1ರಿಂದ ಜಾರಿಯಾಗುವಂತೆ 36 ಪೈಸೆ ಹೈಕ್ ಆಗಿದೆ ಸರ್. ಅದನ್ನೆಲ್ಲರೂ ಕೇಳ್ತಾ ಇದ್ದಾರೆ. ನಾವು ಯಾವುದು ಮಾಡಲಿಲ್ಲ. ಅದು KERC ಅವರು ಆದೇಶ ಕೊಟ್ಟಿದ್ದಾರೆ. ಆ KERC ಆದೇಶ ನೋಡ್ತೀನಿ ಏನಿದೆ. ಅದು ಬರೀ ಇದಕ್ಕೆಲ್ಲ, ಅದು ಪೆನ್ಷನ್ ಮತ್ತೆ ಇದಿದೆಯಲ್ಲ, ಪೆನ್ಷನ್ಗೆ ಅದು ಗ್ರಾಟ್ಯುಟಿ. ಅದೇ ಅಲ್ಲ, ಪೆನ್ಷನ್ ಮಾತ್ರ ಅಲ್ಲ, ಗ್ರಾಟ್ಯುಟಿ ಬರ್ತದೆ ಅದಕ್ಕೆ ಇರೋದು. ಅದು ಏನಾಗಿದೆ ಅಂತ ಹೇಳ್ಬಿಟ್ರೆ ಸುಮಾರು 2002ರಿಂದ ಪೆಂಡಿಂಗ್ ಇದ್ದಿದ್ದು. ನಮ್ಮ ಸರ್ಕಾರ ಬಂದಿದ್ದ ಮೇಲೆ ಅಲ್ಲ, ಅದೇನಾಗಿದೆ ಹಳೆ ಕಾಲದ ಇವ್ರಿಗೆ ಅವರದ್ದು ವಿಚಾರದಲ್ಲಿ ಬಂದಿತ್ತು. ನಮ್ಮ ಸರ್ಕಾರ ಬರುವಾಗಲೂ ಅದು ಡಿಸಿಷನ್ ತಗೊಂಡಿರಲಿಲ್ಲ. ಹೈಕೋರ್ಟಲ್ಲಿ ಒಂದು ಕೇಸ್ ಇತ್ತು, FKCC ಅವರು. ಆ ಕೇಸು ಇದಾದ ಮೇಲೆ ಈಗ KERC ಅವರು ಕೊಟ್ಟಿದ್ದಾರೆ. ನಾನು ಅದು ಆರ್ಡರ್ ನೋಡಲಿಲ್ಲ, ನೋಡಿದ ಮೇಲೆ ನಿಮಗೆ ಕಮೆಂಟ್ ಮಾಡ್ತೀನಿ. ಓಕೆ. ಸೊ ಇದು KJ ಜಾರ್ಜ್ ಅವರು ಪವರ್ ಟಿವಿ ಜೊತೆ ಮಾತನಾಡಿರ್ತಕ್ಕಂಥದ್ದು. ಆ ಒಂದು ಟೆಂಡರ್ ಹಗರಣದ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸಚಿವರನ್ನ ಮಿಸ್ಲೀಡ್ ಮಾಡಿದಾರ ಅಧಿಕಾರಿಗಳು ಅನ್ನೋ ಒಂದು ಅಂಶನೂ ಕೂಡ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಬಹುತೇಕ ಕಂಪನಿಗಳು ಕಡಿಮೆ ದರದಕ್ಕೆ ಒಳ್ಳೆ ಮೀಟರ್ಗಳನ್ನ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಆದ್ರೆ ರಾಜಶ್ರೀ ಕಂಪನಿಗೆ ಮಾತ್ರ ಯಾಕೆ ಇವರು KW4 ಅಲ್ಲಿ
ಕೊಟ್ಟಿದ್ದಾರೆ, ಅವರಿಗೆ ಅನುಕೂಲ ಆಗೋದಕ್ಕೆ ಈ ರೀತಿ ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ ಅನ್ನೋದು ದಾಖಲೆಗಳಿಂದಲೇ ಸಾಬೀತಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.